ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಬಸವಲಿಂಗಾಯ 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 ನಮಃ. ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಶಾಸ್ತ್ರ ಪುರಾಣ ಸ್ತೋಮನುತನತ ಚಾರು ಚರಣಾಂಭೋಜ ಘನ ಮಹಿಮಾ ನಾಮರೂಪ ಕ್ರಿಯಾಕಲಾಪ ವಿರಾಮನನುಪಮ ದಿವ್ಯ ತೇಜೋ ಯೋಮ ಮೂರುತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವೀರಶೈವಾಚಾರ ಮಾರ್ಗ ವಿಚಾರವಭ್ಯಂತರ ದೊಳಿಪರಿ ಯೋರಣಿಸಿ ಹರಕರ್ಮ ಭಕ್ತಿ ಜ್ಞಾನ ವಿಹುದೆಂದು ಧಾರುಣಿರು ಅರಿವಂತೆ ಕರುಣಾಕರನಾಗಿ ಷಡುಸ್ಥಲವನ್ನುದ್ಧಾರಿಸಿದ ಗುರು ಚನ್ನ ಸಂಗನ ಬಸವ ಶರಣಾರ್ಥಿ. ಕಂತುವನೆ ಕಂಗೆಡಿಸಿ ಒಳಪೊಕ್ಕಂತರಂಗ ವಿಚಾರವೆಲ್ಲವ ಸಂತೆಯಂಗಡಿಯಂತೆ ಸ್ವನ್ನಲಪುರದಲ್ಲೊಡ್ಡೈಸಿ ಚಿಂತಿತಾರ್ಥವನರ್ಥಿಗಿತ್ತು ನಿರಂತರ ಕಿಳರಿಗರಿವ ನೀವ ಮಹಾಂತ ನೆನೆಸಿದ ಸಿದ್ದರಾಮಯ್ಯಂಗೆ ಶರಣಾರ್ಥಿ. ಗೋಮುಖ ವ್ಯಾಘ್ರಂಗಳಂದದ ಕಾಮ ಮೊದಲಾದ ಕಿಳ ವಿಷಯ ಸ್ತೋಮವನು ಮುರಿದಿಕ್ಕೆ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿ ಶಿವೈಕ್ಯ ಪದವನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ. ಶರಣು ಹೊಕ್ಕ ಸಮಸ್ತರಂತಃಕರಣದಲ್ಲಿ ಅನಾದೇ ಮಾಯಾಂಬರದ ಮೈಲಿಗೆ ದೊಳೆದು ಭಕ್ತಿ ರಸ ಪ್ರವಾಹದಲ್ಲಿ ಶರಣ ಪದವಿಗೆ ಸಲ್ಲಿಸಿ ಪರಮೇಶ್ವರನ ಪೌಲವ ಸುಲಭ ಕರುಣಾ ಶರಧಿ ಮಡಿವಳ ಮಾಚಿ ತಂದೆ ಮಹಾತ್ಮ ಶರಣಾರ್ಥಿ. ಮರುಳು ಶಂಕರ ದೇವರಿಗೆ ಕಿನ್ನರಿಯ ಬ್ರಹ್ಮಯ್ಯಂಗೆ ಎಲೇಶ್ವರದ ಕೇತಯ್ಯಂಗೆ ಗಾನದ ಕನ್ನಪ್ಪಯ್ಯಗೆ ಪರಿಪರಿಯ ಭಕ್ತಿಯ ಪರುಟವಿಸಿ ಕಾಲನ ನಿವಾರಿಸಿ ಹರನನಚ್ಯುತಗೊಂಡ ಶಿವಶರಣರಿಗೆ ಶರಣಾರ್ಥಿ. ಶರಣ
ಶರಣಾರ್ಥಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಂಪದವನ್ನು ಸಂತ ಮಹಾಂತರ ಸಿರಿಯ ಶಾಂತಿ ಸಂಪದವನ್ನು ಹಂತ ಹಂತವಾಗಿ ಭಕ್ತರಿಗೆ ಹಂತ ಹಂತವಾಗಿ ಭಕ್ತರಿಗೆ ಹಂತ ಹಂತವಾಗಿ ಭಕ್ತರಿಗೆ ಬೋಧಿಸುವ ಹಂತ ಹಂತವಾಗಿ ಭಕ್ತರಿಗೆ ಬೋಧಿಸುವ ಅಮೃತ ಶ್ರೀ ಗುರುವೇ ಕೃಪೆಯಾಗೋ. ಅಮೃತ ಶ್ರೀ ಗುರುವೇ ಕೃಪೆಯಾಗೋ. ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು. ಬಟ್ಟ ಬಯಲ ಕೃಷಿಯ ಶ್ರೇಷ್ಠ ಒಕ್ಕಲಿಗರು, ಬಟ್ಟ ಬಯಲ ಕೃಷಿಯ ಶ್ರೇಷ್ಠ ಒಕ್ಕಲಿಗರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು. ಸತ್ಯ ನ್ಯಾಯ ಪ್ರೀತಿ ಮಾನ್ಯ ಮನೆಯವರು, ಸತ್ಯ ನ್ಯಾಯ ಪ್ರೀತಿ ಮಾನ್ಯ ಮನೆಯವರು, ತತ್ವಧವಸ ಧಾನ್ಯ ಬಿತ್ತಿ ಬೆಳೆಯುವವರು, ತತ್ವಧವಸ ಧಾನ್ಯ ಬಿತ್ತಿ ಬೆಳೆಯುವವರು, ಹಸಿದ ಹೊಟ್ಟೆ ನೆತ್ತಿ ತುಂಬುವ ಕನಿಕರಿವರು, ಹಸಿದ ಹೊಟ್ಟೆ ನೆತ್ತಿ ತುಂಬುವ ಕನಿಕರಿವರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು. ಪೀಕು ಬಾರದೆ ಸಾಲ ಬಾಕಿ ತೀರಿಸುವರು, ಪೀಕು ಬಾರದೆ ಸಾಲ ಬಾಕಿ ತೀರಿಸುವರು, ಸಾಕೆನ್ನುವಷ್ಟು ಕೊಡುವ ರೋಕಡಿ ಹಣವಂತರು, ಸಾಕೆನ್ನುವಷ್ಟು ಕೊಡುವ ರೋಕಡಿ ಹಣವಂತರು, ಜೋಕೆ ಮಾಡಿ ನಮ್ಮ ಸಾಕಿ ಸಲಹುವವರು, ಸಾಕಿ ಸಲುಹಿ ನಮ್ಮ ಜೋಕೆ ಮಾಡುವವರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು. ನಿತ್ಯ ಜ್ಞಾನದಿ ಸ್ನಾನ ಭಕ್ತರಿಗೆ ಮಾಡಿಸುವರು, ನಿತ್ಯ ಜ್ಞಾನದಿ ಸ್ನಾನ ಭಕ್ತರಿಗೆ ಮಾಡಿಸುವರು, ಸತ್ವ ನಿತ್ಯ ಜ್ಞಾನದಿ ಸ್ನಾನ ಭಕ್ತರಿಗೆ ಮಾಡಿಸುವರು, ಚಿತ್ತು ಕೆಡದ ರೇಷ್ಮೆ ಬಟ್ಟೆ ತೊಡಿಸುವರು, ಚಿತ್ತು ಕೆಡದ ರೇಷ್ಮೆ ಬಟ್ಟೆ ಉಡಿಸುವರು, ನಿತ್ಯದಿ ಮಾತೇಶನ ಚಿತ್ತದಲ್ಲಿರಿಸುವರು, ನಿತ್ಯದಿ ಮಾತೇಶನ ಚಿತ್ತದಲ್ಲಿರಿಸುವರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು ಸಂತ ಮಹಾಂತರು, ಸೃಷ್ಟಿಗೆ ಶ್ರೀಮಂತರು ಶ್ರೀಮಂತರು ಶ್ರೀಮಂತರು. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರ ಮಹಾದೇವ. ನಮಗೀಗ
ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೆ ಗೆನಗೆ ಕೃಪೆಯಾಗೋ ಕೃಪೆಯಾಗೋ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗೋ. ಸಚ್ಚಿತ್ತಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನು ನೆನೆದು ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಜಗತ್ತಿನ ಸಂತ ಮಹಂತ ದಾರ್ಶನಿಕರ ನೆನೆದು 21ನೇ ಶತಮಾನದ ಕಾರಣಿಕ ಯುಗಪುರುಷ ನಡೆದಾಡುವ ಮಾತನಾಡುವ ದೇವರು ನಮ್ಮ ನಿಮ್ಮೆಲ್ಲರ ಹೃದಯಂಗಮದಲ್ಲಿ ಸದಾವಕಾಲ ಪೂಜೆಗೊಳ್ಳತಕ್ಕಂಥ ಪರಮ ತಪೋನಿಧಿ ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪಂಗಳವರ ಪವಿತ್ರ ಚೇತನವನ್ನು ಭಕ್ತಿಯಿಂದ ನೆನೆದು ಅವರ ಕರುಣೆಯ ಕರಕಮಲ ಸಂಜಾತರು ಅವರ ದಾರಿಯಲ್ಲಿ ನಡೆಯುವಂಥ ಅವರ ಸ್ವರೂಪವೇ ಆಗಿರುವಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಯೋಗವರ್ಯರು ಜ್ಞಾನಯೋಗಿಗಳು ಪರಮ ಪೂಜ್ಯಪಾದರಾದ ಡಾಕ್ಟರ್ ಅಮೃತಾನಂದಪ್ಪಂಗಳವರ ಪವಿತ್ರವಾದ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಆಧ್ಯಾತ್ಮಿಕ ಪ್ರವಚನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಸಮಾವೇಶಗೊಂಡಿರ್ತಕ್ಕಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇದು ಒಂದು ತಪಸ್ಸು. ಬೆಳಗ್ಗೆ ಎದ್ದು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಗುರು ಸಾನ್ನಿಧ್ಯದಲ್ಲಿ ಕೂಡೋದೇನದಲ್ಲ, ಇದರಂಥ ಸೌಭಾಗ್ಯನೇ ಯಾವುದೂ ಇಲ್ಲ. ಮನುಷ್ಯ ಸುಖವಾಗಿರ್ಬೇಕಂತ ಬಂದಾವ, ಆನಂದವಾಗಿರ್ಬೇಕಂತ ಬಂದಾವ. ಯಾರಿಗೆ ಬ್ಯಾಡಾಗ್ಯದ ಸುಖ? ಯಾರಿಗೆ ಬ್ಯಾಡಾಗ್ಯದ ಆನಂದ? ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಸುಖ ಬೇಕಾಗ್ಯದ, ಆನಂದ ಬೇಕಾಗ್ಯದ. ಆದರೆ ಹುಡುಕುವ ಮಾರ್ಗಗಳು ಬೇರೆ. ನಾವು ಬಾಹ್ಯ ಪ್ರಪಂಚದ ವಿಷಯಾಸಕ್ತಿಗಳ ಹಿಂದೆ ಬೆನ್ನತ್ತಿ ಸುಖವನ್ನು ಹುಡುಕ್ಲಿಕ್ಕತ್ತೀವಿ. ಅದು ತೃಪ್ತಿಕರವಾದ ಸುಖವಲ್ಲ. ಅರಗಿನ ಪುತ್ತಳೆಯ ನುರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ನೋಡ, ಅಗೆಯಿಂಬು ಬಾವಿಯ ನಗೆಯಿಂಬು. ಬಾವಿಯ ನಗೆದಾತ ಸತ್ತ, ಇದ ಕಾರಣ ನೆರೆ ಮೂರು ಲೋಕವೆಲ್ಲವೂ ಬರೆ ಸೂರ್ಯ ಹೋಯಿತು ಕಾಣ ಗುಹೇಶ್ವರ. ಎಲ್ಲರೂ ಸುಖದ ಬಾವಿಯನ್ನು ತೊಡಾಕತ್ತೀವಿ. ಅದು ಬರೇ ಕೇವಲ ಕ್ಷಣಿಕವಾಗಿರ್ತಕ್ಕಂಥ ಸುಖ. ಕ್ಷಣಿಕ ಸುಖದಿಂದ ಬೆನ್ನತ್ತಿ ಅಮೂಲ್ಯವಾಗಿರ್ತಕ್ಕಂಥ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಕಾಯವನ್ನು ನಾವು ನಾಶ ಮಾಡ್ಕೊತಾ ಇದ್ದೀವಿ. ಸುಮ್ಮನೆ ಬಂದಿಲ್ಲ ಇದು ಮಾನವ ಜನ್ಮ. ಎಷ್ಟೋ ಕೋಟಿ ಪುಣ್ಯದ ಫಲದಿಂದ ಈ ಮನುಷ್ಯ ಜನ್ಮ ಬಂದಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ. ಭಾರದ ಭವಂಗಳ ನುಂಡೆ, ಸುಖಾನುಸುಖಗಳನ್ನು ಕಂಡೆ. ಇಂದಣ ಜನ್ಮ ಏನಾದಡಾಗಲಿ, ಮುಂದೆ ನೀನು ಕರುಣಿಸ ಚನ್ನಮಲ್ಲಿಕಾರ್ಜುನ ದೇವ. ಇಂದ ಏನಾರ ಆಗಿ ಹುಟ್ಟಲ್ಬೇಕು. ಈಗ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಸಿಕ್ಕದಲ್ರಿ. ಈ ಮನುಷ್ಯ ಜನ್ಮದ ಲಾಭ ಯಾವುದು ಅಂತ ಕೇಳಿದ್ರೆ ಅದು ಮಹಾತ್ಮರ ಸಂಘವನ್ನು ಮಾಡೋದು, ಸತ್ಯದ ನುಡಿಗಳನ್ನು ಕೇಳೋದು, ಜೀವನವನ್ನು
ಪಾವನಗೊಳಿಸಿಕೊಳ್ಳೋದು, ಅರಳಿಸಿಕೊಳ್ಳೋದು. ಪ್ರತಿಯೊಂದು ಜೀವನೂ ಕೂಡ ಸಾರ್ಥಕತೆ ಬದುಕನ್ನು ಮಾಡ್ತದೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಸಾರ್ಥಕತೆ ಬದುಕನ್ನು ಮಾಡಬೇಕಲ್ಲ. ಬರೇ ಬಡದಾಡಿ 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 ಅಲ್ಲೇ ಬಿದ್ದು ಹೊರಳಾಡಕತ್ತೇವಿ. ಸಂಸಾರವನ್ನು ಮಾಡಬೇಡಂತ ಹೇಳಿಲ್ಲ, ಆದರೆ ಹೇಗೆ ಮಾಡಬೇಕಂದ್ರೆ ಜಾಣನು ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ನಡೆಸುವವನು. ಯಾರಪ್ಪ ಜಾಣರು ಅಂತ ಕೇಳಿದ್ರೆ ಭಾಳ ದುಡ್ಡು ಗಳಿಸಿದವ ಜಾಣ ಅಲ್ಲ, ಭಾಳ ಬುದ್ಧಿ ಇದ್ದಂಥ ಪಂಡಿತ ಜಾಣನಲ್ಲ, ಭಾಳ ವಿದ್ವತ್ಪೂರ್ಣವಾಗಿ ಆಡುವಂಥವನು ಜಾಣನಲ್ಲ, ಮಾತನಾಡುವವನು ಜಾಣನಲ್ಲ. ಆದರೆ ಯಾರು ಜಾಣನು? ಪರಮಾತ್ಮನನ್ನ ತಿಳಿದುಕೊಂಡಿರ್ತಕ್ಕಂಥವನು. ಗುರುಲಿಂಗ ಜಂಗಮಕ್ಕೆ ತನು ಮನ ಧನವನ್ನ ಸವಿಸುವಂಥವನು, ನಡೆ ನುಡಿ ಒಂದಾಗಿರ್ತಕ್ಕಂಥ ಮಹಾತ್ಮನು, ಆತನು ಜಾಣನು. ಬಂಧುಗಳೇ, ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ, ಅಣ್ಣಾದ ಮೇಲೆ ಇಂಥ ಸುಯೋಗಗಳು ಒದಗಿ ಬಂದಿರ್ತಾವ. ಆದರೆ ಈ ಸುಯೋಗವನ್ನು ನಾವು ಸಾರ್ಥಕತೆ ಪಡಿಸಿಕೊಳ್ಳಬೇಕು. ಗುರು ಅಂದ್ರೆ ಏನಂತ ತಿಳ್ಕೊಂಡ್ರಿ? ಗುರು ಅರನಿಗಿಂತಲೂ ಅಧಿಕವೆಂದು ನಿಗಮ ಶ್ರುತಿಗಳು ಪೇಳುತ್ತಿವವು. ಪರಮಾತ್ಮನನ್ನು ತೋರಿಸುವವರು ಯಾರು? ಗುರುರಾಯ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಾದ ಮುಕುತಿ. ಮುಕ್ತಿ ಅಂದ್ರೆ ಏನ್ರಿ? ಪರಮಾನಂದ. ಸಾ ಕೆನಿಸದ ಬೇಕೆನಿಸದ ವಿಮಲ ಮಾನಸದ ಸುಖ. ಈ ಸುಖ ನಿನ್ನೊಳಗೆ ಐತಿ ಅಂತ ತಿಳ್ಕೊಂಡು ಹೇಳಿ ಆ ಒಂದು ಪರಮ ಸುಖದೆಡೆಗೆ ಕರೆದುಕೊಂಡು ಹೋಗ್ತಕ್ಕಂಥವನು ಗುರುರಾಯ. ನಿಮಗೆ ಗೊತ್ತಿರಬೇಕು, ಅಥೆನ್ಸ್ ಪಟ್ಟಣ, ಅಲೆಕ್ಸಾಂಡರ್ ಏನಿತ್ತು? ಇಡೀ ಪ್ರಪಂಚವನ್ನೇ ಗೆಲ್ಲಬೇಕಂತ ಹೊಂಟಿದ್ದ. ಇಡೀ ಪ್ರಪಂಚವನ್ನೇ ಗೆಲ್ತೀನಂತ ಹೊಂಟಿದ್ದ. ಎದುರಿಗೆ ಅರಿಸ್ಟಾಟಲ್ ಗುರುದೇವ ಬಂದ. ರಥದ ಮೇಲೆ ಕುಂತಿರ್ತಕ್ಕಂಥ ಅಲೆಕ್ಸಾಂಡರ ಕೆಳಗಿಳಿದು ಒಬ್ಬ ಯಕ್ಕಶ್ಚಿತ ಸನ್ಯಾಸಿ ನಾರು ಬಟ್ಟೆಯನ್ನು ಉಟ್ಟುಕೊಂಡಿದ್ದಾನೆ. ಯಾವುದೇ ಪಿತಾಂಬರಗಳಿಲ್ಲ, ಯಾವುದೇ ಕಿರೀಟಗಳಿಲ್ಲ, ಯಾವುದೇ ವೈಭವಗಳಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ, ಚಕ್ರವರ್ತಿ ಆಗಿರ್ತಕ್ಕಂಥ ಅಲೆಕ್ಸಾಂಡರ್ ಬಂದು ಗುರುವಿಗೆ ದೀರ್ಘದಂಡ ನಮನವನ್ನು ಸಲ್ಲಿಸಿದ. ಸೇನಾಧಿಪತಿ ಕೇಳಿದ, ಏನಿದು? ತಂದೆಗೆ ಭಾಗದ ತಲೆ ಇದು, ತಾಯಿಗೆ ಭಾಗದ ತಲೆ ಇದು, ಯಾರಿಗೀ ಬಾಗಿಲ್ಲ, ಬೀಗಿದ್ದಿ, ಈಗ ಯಾಕೆ ಬಾಗಿದೆ? ಏನು ಯಾರವರು ಬಾಗಿದಿರಲ್ಲ ಅಂತ ಕೇಳಿದವ ಸೇನಾಧಿಪತಿ. ತಂದೆ ತಾಯಿ ನನ್ನನ್ನು ಇಲ್ಲಿ ಭೂಮಂಡಲಕ್ಕೆ ತಂದು ಬಿಟ್ಟಿರ್ಬೋದು, ಇವತ್ತೇನಾದ್ರೂ ನಾ ಚಕ್ರವರ್ತಿಯಾಗಿ ಮೆರಲಿಕ್ಕೆ ಆ ಪ್ರೇರಕ ಶಕ್ತಿ ಆಗಿರ್ತಕ್ಕಂಥವರು, ನನಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗ ತೋರಿಸಿದವರು ಯಾರಂದ್ರೆ ಈ ಮಹಾತ್ಮರಾಗಿರ್ತಕ್ಕಂಥ ಅರಿಸ್ಟಾಟಲ್ರು. ಅದಕ್ಕಾಗಿ ನಾನು ಅರಿಸ್ಟಾಟಲ್ಗೆ ನನ್ನ ತಲೆಯನ್ನು ಬಾಗಿಸಿದೆ. ಗುರು ಬಹಳ ದೊಡ್ಡವ. ಎಲಿಗೊಂಟಿ ಅಂತ ಕೇಳಿದ ಅರಿಸ್ಟಾಟಲ್. ನಾನು ಇಡೀ ಜಗತ್ತನ್ನು ಗೆಲ್ಲಲಿಕ್ಕೆ ಹೊಂಟಿನಿಂದ, ಎಲ್ಲಾರ ಹೋಗು, ಆದ್ರೆ ಭಾರತಕ್ಕೆ ಹೋಗ್ಬೇಡ ಅಂತ ಹೇಳ್ದ. ಭಾರತ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಭಾರತ ಅಂದ್ರೆ ದೇವಭೂಮಿ, ಅದು ಭಗವಂತ ನೆಲೆಸಿರುವ ಭೂಮಿ, ಅದು ಬ್ಯಾಡ ಅಂದ. ಇಲ್ಲ, ನಾನು ಸಂಕಲ್ಪ ಮಾಡಿದ್ದೀನಿ ಗೆಲ್ಲಬೇಕಂತ ತಿಳ್ಕೊಂಡು.
ಅದಕ್ಕೆ ಹೊರಟೀನಿ ಅಂದ. ಏನಾರ ಆಗಲಿ, ಆದರೆ ಒಂದಿಷ್ಟು ಮಾತುಗಳನ್ನ ಹೇಳ್ತೀನಿ, ಅದನ್ನು ಪಾಲನೆ ಮಾಡಬೇಕು. ಭಾರತಕ್ಕೆ ಹೋಗ್ತೀಯಲ್ಲ, ನೀ ಏನಾದರೂ ಎಂಥದಾದರೂ ತಗೊಂಡು ಬರೋದಲ್ಲ, ಅಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಬಾ. ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಬಾ ಅಂದ. ಏನು? ಭಾರತ ನೆಲದ ಗಂಗೆ, ಗಂಗಾಜಲ, ಭಾರತ ನೆಲದ ಪರಮ ಪವಿತ್ರವಾಗಿರ್ತಕ್ಕಂಥ ಭಗವದ್ಗೀತೆ, ಸಾಕ್ಷಾತ್ ಪರಮಾತ್ಮನ ಮುಖಸ್ತುತಿಯಿಂದ ಬಂದಿರತಕ್ಕಂಥ ನುಡಿಗಳು, ಅವನು ನುಡಿಸಿರುವಂಥ ಕೊಳಲು, ಆ ಭಾರತದ ಪವಿತ್ರವಾಗಿರ್ತಕ್ಕಂಥ ಮಣ್ಣು, ಅಲ್ಲಿರುವಂಥ ಒಬ್ಬ ಮಹಾತ್ಮನನ್ನು ಕರೆದುಕೊಂಡು ಬಾ. ಎಲ್ಲ ತಗೊಂಡ, ಎಲ್ಲಾನು ಸಂಗ್ರಹ ಮಾಡಿದ. ಅಲೆಕ್ಸಾಂಡರ್ ಗೊತ್ತಿರಲಿ ನಿಮಗೆ, ದಕ್ಷಿಣ ಭಾಗಕ್ಕೆ ಬರಕ್ಕಾಗಲಿಲ್ಲ, ಅಲ್ಲೇ ಉತ್ತರ ಭಾರತದಾಗ ಇದ್ದ. ಈ ಕಡೆ ಅವನಿಗೆ ಸಾಧ್ಯ ಆಗಲಿಲ್ಲ. ಇನ್ನು ದಕ್ಷಿಣವನ್ನ ಸಂಪೂರ್ಣ ಉತ್ತರವನ್ನ ಗೆದ್ದಿದ್ದ, ಇನ್ನು ದಕ್ಷಿಣಕ್ಕೆ ಹೊರಟಿದ್ದ. ನರ್ಮದಾ ನದಿಯ ತೀರ, ಅಲ್ಲಿ ಒಬ್ಬ ಓರ್ವ ಸನ್ಯಾಸಿ ಕುಂತಿದ್ದ, ಒಬ್ಬ ಮಹಾತ್ಮ ಕುಂತಿದ್ದ. ಎಲ್ಲ ಸಂಗ್ರಹಣೆ ಮಾಡೀನಿ. ಗುರುಗಳು ಹೇಳಿದ್ದಾರೆ, ಆ ವ್ಯಕ್ತಿ ಸನ್ಯಾಸಿ ಕಣ್ಣಂಗೆ ಕಾಣ್ತಾನ, ಅವನಿಗೆ ಮಾತನಾಡಿಸು ಅಂತ ಕಳಿಸಿಕೊಟ್ಟ ಒಬ್ಬನ್ನ, ತನ್ನ ಸೇನಾಧಿಪತಿಯನ್ನ. ಏನು ಬೇಕು ಕೇಳು ಪಾಪ ಕೊಡ್ತೀನಿ ಅಂದ. ಬಂದ ಸೇನಾಧಿಪತಿ ಅಂದ, ನಮ್ಮ ಮಹಾರಾಜ ಅಲೆಕ್ಸಾಂಡರ್ ಇಡೀ ಅರ್ಧ ಪ್ರಪಂಚವನ್ನೇ ಗೆದ್ದಾನ, ಇನ್ನರ್ಧ ಪ್ರಪಂಚವನ್ನ ಗೆಲ್ಲಬೇಕಂತ ದಂಡಯಾತ್ರೆಯನ್ನು ಮಾಡಿದ್ದಾನೆ. ಅದಕ್ಕಾಗಿ ತಾವು ಈ ರೀತಿಯಾಗಿ ಏನಪ್ಪ ಅಂದ್ರೆ ಬಟ್ಟೆ ಬರಿ ಇಲ್ಲದನೆ ಈ ನದಿ ದಂಡೆ ಮೇಲೆ ಕುಂತಿರಲ್ಲ, ಏನು ಬೇಕು ಕೇಳಿ ಕೊಡ್ತೀನಿ ಅಂತಾನ. ಮಹಾರಾಜ ಯಾರಿಗೂ ಕೊಟ್ಟಿಲ್ಲವ, ಬರೇ ಕಸ್ಕೊಂಟ ಹೊಂಟಾನ, ಎಲ್ಲರದು ದೋಚ್ಕೊಂತ ಹೊಂಟಾನ. ನಿನಗೆ ಕೊಡ್ತೀನಿ ಅನ್ನುವಂಥ ಬುದ್ಧಿ ಬಂದದ, ಕೇಳಿ ಬೆಳೆದು ಕೊಡ್ತಾನ. ನಕ್ಕ ಅಲೆಕ್ಸಾಂಡರ್, ಆ ಸಂತ ನಕ್ಕ, ಹುತ್ಸ ಅಂದ, ನನಗೆ ಕೊಡ್ತಾನ. ಏನಂದೆ? ಅರ್ಧ ಪ್ರಪಂಚವನ್ನೇ ಗೆದ್ದಿರ್ತಕ್ಕಂಥ ಮಹಾರಾಜ ನಿನಗೆ ಯಾಕೆ ಕೊಡಂಗಿಲ್ಲ ಅಂದವ. ಅವ ಬರೀ ಅರ್ಧ ಗೆದ್ದಾನ, ಪೂರ್ಣ ಗೆದ್ದು ಕುಂತೀನಿ ಅಂದವ. ನಾನು ಪೂರ್ಣ ಗೆದ್ದು ಕುಂತೀನಿ. ತಲೆ ಕಟ್ಟಂಗೆ ಕಾಣಿಸ್ತಂತ ತಿಳ್ಕೊಂಡು ಸೇನಾಧಿಪತಿ ಬಂದ, ಅವ ಹಿಂಗಿಂಗೆ ಮಾತಾಡಕತ್ತೇನೆ ಅಂದವ. ಇದು ಭಾಳ ವಿಶೇಷ ಆಯ್ತಲ್ಲ. ಬಂದ, ಏನು ಬೇಕು ಬೇಡ್ರಿ, ಅರ್ಧ ಪ್ರಪಂಚವನ್ನೇ ಗೆದ್ದಿರ್ತಕ್ಕಂಥ ಭೂಪಾಲ ನಾನು, ನೀ ಬರೀ ಅರ್ಧ ಗೆದ್ದಿದ್ದೆ, ನಾ ಪೂರ್ಣ ಗೆದ್ದು ಕುಂತೀನಿ, ನಿನಗೇನು ಬೇಕು ಕೇಳ್ಕೊಡ್ತೀನಿ ಅಂದ. ಅವಾಗ ಮಹಾರಾಜ ಅಂತನ, ಏನು ಮಾಡೋದು, ಏನು ಬೇಡ್ಬೇಕವ? ನೋಡು, ನಿನ್ನ ಅರ್ಧ ರಾಜ ಗೆದ್ದಿಲ್ಲ, ಅರ್ಧ ಪ್ರಪಂಚ ಗೆದ್ದಿಲ್ಲ, ಅದಕ್ಕೊಂದಿಷ್ಟು ಸವಾಲು ಐತಿ ನಂದು. ಏನದು? ನೀನು ಏಕಾಂಗಿ ಆಗಿ ಕಾಡಿನಲ್ಲಿ ಹೋಗ್ತಾ ಇದ್ದೀಯ, ಅರಣ್ಯದಲ್ಲಿ ಹೋಗ್ತಾ ಇದ್ದೀಯ, ಎಲ್ಲೂ ನೀರಿಲ್ಲ, ನೀರೇ ಇಲ್ಲ. ಒಂದು ಗ್ಲಾಸ್, ಅರ್ಧ ಗ್ಲಾಸ್ ನೀರು ಕುಡಿದ್ರೆ ನಿನ್ನ ಪ್ರಾಣ, ಇಲ್ಲಂದ್ರೆ ಸಾಯ್ತೀನಿ ನೀನು. ಅವಾಗ ಏನು ಮಾಡ್ತೀನಿ ನೀನು? ನಾನು ಗೆದ್ದಿರ್ತಕ್ಕಂಥ ಅರ್ಧ ಪ್ರಪಂಚವನ್ನ ಕೊಡ್ತೀನಿ, ನೀರು ಕೊಡು, ನಾನು ನೀರು ಕುಡಿಬೇಕಾಗ್ಯದ ಅಂತೀನಂದವ. ನಾನು ಅವಾಗಲೂ ನೀರು ಕೊಡಂಗಿಲ್ಲ ನಿನಗೆ. ನಾನು ಗೆದ್ದಿರ್ತಕ್ಕಂಥ ಏನು ಈ ಪೂರ್ಣ ಪ್ರಪಂಚವನ್ನೇ ನೀನು ಕೊಟ್ಬಿಡ್ತೀನಿ, ನಾನು ಬದುಕಿದ್ರೆ ಮತ್ತೆ ಗಳಿಸ್ಬೋದು, ಅದಕ್ಕೆ ನೀನು ನೀರು ಕೊಡು ನನಗಂತೀನಿ. ಗೊತ್ತಾಯ್ತಾ? ನೀನು ಗೆದ್ದಿರ್ತಕ್ಕಂಥ ಪ್ರಪಂಚ ಬರೀ ಕೇವಲ ಎಕ್ಕಶತ ಒಂದು ಗ್ಲಾಸ್ ನೀರಿಗೆ ಸಮ ಅನ್ನುವಂಥ ಮಾತನ್ನ ಗುರುದೇವರು ಹೇಳಿದ. ಏನಾಯ್ತು? ಇವನೇ ಸಂತ, ಯಪ್ಪ ನಮ್ಮ ನಾಡಿಗೆ ನಡಿ ನೀನಂತ ತಿಳ್ಕೊಂಡಿಕ್ಕೆರಂದ ಅಂದ. ಎದಿ ಚಟ್ ಅಂತೂ ಅಲ್ಲೇ ನೆಲಕ್ಕೆ ಬಿದ್ದ, ಎದಿ ಚಟ್ ಅಂತೂ ಅಲ್ಲೇ ನೆಲಕ್ಕೆ ಬಿದ್ದ. ಹೇಗಾದ್ರೂ ಮಾಡಿ ನನ್ನನ್ನು ಉಳಿಸಂದ. ಇಲ್ಲ, ಸಾಧ್ಯ ಇಲ್ಲ, ಉಳಂಗಿಲ್ಲ ನಂದ. ಎಲ್ಲರಿಗೆ ಕರೆದ,
ಇಡೀ ಅರ್ಧ ಪ್ರಪಂಚವನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಹೋಗ್ಲಿಕ್ಕತ್ತೇನ, ಇನ್ನೇನು ನಾನು ಪ್ರಾಣ ಬಿಡ್ತೀನಿ ಇಲ್ಲಿ, ಆದರೆ ಜಗತ್ತಿಗೊಂದು ಸಂದೇಶ ಕೊಡಬೇಕು, ಏನನ್ನೂ ಒಯ್ಯೋದಿಲ್ಲ. ಅದಕ್ಕೆ ನನ್ನ ಶವಯಾತ್ರೆ ಮಾಡುವಂಥ ಪ್ರಸಂಗದಲ್ಲಿ ಎರಡೂ ಕೈಗಳನ್ನು ಹೊರಗಡೆ ಚಾಚಿ ಒಂದಿಷ್ಟು ಹಣವನ್ನು ಚೆಲ್ತಾ ಹೋಗ್ರಿ ಅಂದ. ಎಲ್ಲ ಸುಳ್ಳೇ ಅದ, ಇಲ್ಲೇ ಅದ, ಇಲ್ಲಿದ್ದಿಲ್ಲೇ ಅದ, ಎಲ್ಲ ಗಳಿಸಿದ್ದ ಎಲ್ಲನೂ ಇಲ್ಲೇ ಚೆಲ್ಲು ಅದ, ಇಲ್ಲೇ ಬಿಟ್ಟು ಅದ. ಏನೇನು ಒಯ್ಯಂಗಿಲ್ಲ ನಾವು, ಆದರೆ ಬಡದಾಡಕತ್ತೀವಿ. ಏನೇನು ಒಯ್ಯಂಗಿಲ್ಲ. ಏನು ಒಯ್ಯೋರಿದ್ರಿ? ಯಾವ ಮನೆ ಒಯ್ಯೋರಿದ್ರಿ? ಯಾವ ಸಂಪತ್ತು ಒಯ್ಯೋರಿದ್ರಿ? ದಯವಿಟ್ಟು ಸಾರ್ಥಕತೆಯ ಬದುಕನ್ನು ಮಾಡಬೇಕು. ಅದು ಸಾರ್ಥಕತೆ ಬದುಕು ಎಲ್ಲಿದಂದ್ರೆ ಅದು ಮಹಾತ್ಮರ ಸಂಘದಲ್ಲೇ ಐತಿ, ಜ್ಞಾನಿಗಳ ಒಡನಾಟದಲ್ಲೇ ಐತಿ, ಅವರ ಮಾರ್ಗದರ್ಶನದಲ್ಲೇ ಐತಿ. ಅಪ್ಪುಗಳು ಬಂದ್ರ ಇಡೀ ಜಗತ್ತು ತಲೆ ಬಾಗ್ತೈತಿ. ಯಾಕೆ? ನಡೆನುಡಿ ಒಂದಾದ ಮಹಂತರವ್ರು, ಅವ್ರ ಜೊತೆಯಲ್ಲಿ ಇದ್ದೀವಿ ಅನ್ನೋದನ್ನೇ ಒಂದು ಪುಣ್ಯ, ಅವ್ರ ಕಾಲಕ್ಕೆ ನಾವು ಬದುಕಿಯುವುದು ಅನ್ನೋದೇನೆ ಒಂದು ಪುಣ್ಯ. ಬಂಧುಗಳೇ, ಶರಣರ, ಜಗತ್ತಿನ ತತ್ವಜ್ಞಾನಿಗಳ, ಬುದ್ಧ, ಮಹಾವೀರ, ಪೈಗಂಬರ, ಇವರೆಲ್ಲರ ತತ್ವಗಳ ಒಟ್ಟು ಮೊತ್ತ ಯಾರಪ್ಪ ಅಂದ್ರೆ ಈ ಪ್ರಪಂಚದ 21ನೇ ಶತಮಾನದ ಶ್ರೇಷ್ಠ ದಾರ್ಶನಿಕರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳವರು. ಎಂಥ ಮಹಾತ್ಮರು ನೋಡ್ಬೇಕು ನೀವೆಲ್ಲ. ನಮ್ಮಪ್ಪ ಗುರುದೇವ ಎಲ್ಲರಲ್ಲಿ ಶಿವನನ್ನ ಕಂಡ್ರು. ಯಾರೇ ಇರಲಿ, ಪಾಪಿ ಬರಲಿ, ಕ್ರೋಧಿ ಬರಲಿ, ಕರ್ಮಿ ಬರಲಿ, ಧರ್ಮಿ ಬರಲಿ, ಭೇದ ಇಲ್ಲ, ಎಲ್ಲರಲ್ಲಿ ಒಂದೇ. ಕೇಳ್ರಿ, ಅಪ್ಪವ್ರನ್ನ ಭಾಳ ಪ್ರೀತಿ ಮಾಡ್ತಿದ್ದರಿ. ಯಾರ ಇರಲಿ, ಅಪ್ಪವ್ರು ನನ್ನನ್ನು ಬಹಳ ಹಚ್ಕೊಂತಿದ್ದರಿ. ಆ ಸಮನ್ವಯ ದೃಷ್ಟಿ ಯಾರಿಗೆ ಬರ್ತಂದ್ರೆ ಶಿವಸ್ವರೂಪಿಗಳಿಗೆ ಮಾತ್ರ ಬರ್ತದೆ. ಅವತಾರಿ ಪುರುಷರಿಗೆ ಮಾತ್ರ ಸಮನ್ವಯ ದೃಷ್ಟಿ ಬರ್ತದೆ. ಬಸವಣ್ಣನವರ ನಂತರ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಸಮದೃಷ್ಟಿ ಯಾರಲ್ಲಿ ಆದ್ರಿತ್ತಂದ್ರೆ ಅದು ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳವರಲ್ಲಿತ್ತು. ಸಮನ್ವಯದ ದೃಷ್ಟಿಯ ಅರಿಕಾರ ಮೂರ್ತಿಗಳವರು. ಬಂಧುಗಳೇ, ನಮ್ಮ ಜೀವನ ಸಾರ್ಥಕತೆ ಹೂ ಇದ್ದಂಗೆ. ನಮ್ಮ ಜೀವನ ಹೂವ ಯಾರಿಗೆ ಬ್ಯಾಡಾಗ್ಯದ ಹೇಳ್ರಿ? ಬ್ಯಾಡಾಗ್ಯದನ್ರಿವ ಮುಂಜಾನೆಯ ದೇವನ ಪೂಜೆಗೆ ನೋಡಿಲ್ಲಿ ಅಪ್ಪವ್ರು ಪ್ರೀತಿಸೋದೇ ಹೂವನ್ನ. ಏನು ಹೂವ ಹರಳಿ ತಂದ್ರ ಅದರ ಸುಗಂಧಕ್ಕ ದುಂಬಿಗಳು ಓಡೋಡಿ ಬರ್ತಿದ್ವು. ದೇವನ ಪೂಜೆಗೆ ಹೂ ಬೇಕು, ನಿಮ್ಮ ಮುಡಿಯ ಶೃಂಗಾರಕ್ಕೆ ಹೂ ಬೇಕು, ಗುರುಗಳಿಗೆ ಹೂ ಬೇಕು. ನಾಳೆ ಓದಿಡ್ತಾರ ಜಡ್ ಜಡ್ ನಕ್ಕ ಜಡ್ ಜಡ್ ನಕ್ಕ ಅಂತ, ಅವಾಗೂ ಹೂವಿನಿಂದನೇ ಶೃಂಗಾರ. ಅದರ ಸಾರ್ಥಕತೆ ಬದುಕನ್ನು ಮಾಡ್ತದೆ. ಆದರೆ ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಳೋಣ. ನಾವು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ನಾವು ಯಾವ ದಿಕ್ಕಿನಲ್ಲಿ ಹೊರಟಿದ್ದೀವಿ. ನಾವು ಬ್ಯಾಡ ಅನ್ನಂಗಿಲ್ರಿ, ಸಂಸಾರ ಮಾಡಕ್ಕೆ ಬ್ಯಾಡ ಅನ್ನಂಗಿಲ್ಲ. ಸಂಸಾರಿಗಳಿಂದನೇ ಸನ್ಯಾಸಿಗಳು ತಯಾರಾದಿದ್ದು, ಎಲ್ಲ ಜಗತ್ತಿನ ಪ್ರಧಾನಮಂತ್ರಿಗಳು ತಯಾರಾದದ್ದು, ಮಹಾತ್ಮರು ತಯಾರಾಗಿದ್ದು, ಎಲ್ಲರೂ ತಯಾರಿದ್ದು. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತಾರ. ಆದ್ರೆ ಮಾಡಂಗ ಮಾಡ್ರಿ, ಮುಳುಗಬ್ಯಾಡ್ರಿ. ಮುಳುಗಿದ್ರ ದುಃಖ ಐತಿ, ತೇಲಿದ್ರ ಆನಂದ ಐತಿ. ಏನ್ ಮಾಡ್ತೀರಿ? ನಿಮ್ಮ ಕೈದಾಗ ಐತಿ. ಯಾರ್ಯಾರು ಮುಳುಗ್ಯಾರ ಅವ್ರ ದುಃಖ ಐತಿ, ಬಿಡಂಗಿಲ್ರಿ. ಅದು ಜಿಗಟ್ ಬೆಲ್ಲಿದ್ದಂಗೆ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದ್ರೆ ಈ ಬೆಳಗಾವಿ ಮಹಾರಾಷ್ಟ್ರ ಭಾಗದಲ್ಲಿ ಹಲಸಿನ ಹಣ್ಣು ಅಂತ ಸಿಗ್ತಾವ. ಹಲಸಿನ ಹಣ್ಣು ನೋಡಿರೇನು? ಮರಾಠಿ ಒಳಗೆ ಪಣಸ್ ಅಂತ ಕರೀತಾರೆ ಅದಕ್ಕೆ, ಪಣಸ್. ಇಲ್ಲಿ ಧಾರವಾಡ ಮುರುಘಾ ಮಠದಾಗ ತಂದು ಕೊಟ್ಟಿದ್ರು ಯಾರಿಗೋ ಹಣ್ಣು, ಪಣಸಿನ ಹಣ್ಣು. ಶಾಲೆ ಹುಡುಗರ್ರಿ, ಅಪ್ಪವ್ರು ವಾಕಿಂಗ್ ಹೋಗಿದ್ದರು, ಮಲ್ಲಿಕಾರ್ಜುನ ಶ್ರೀಗಳು. ನಾವು ನೋಡಿದ್ವಿ, ಅಲ್ಲಿದ್ದೆ, ನಾನು ಪ್ರವಚನ ಮಾಡ್ತಾ ಇದ್ದೆ ಮೊನ್ನೆ. ಆ ಹುಡುಗ ನೋಡ್ರಿ, ಹುಡುಗರು ಮುಚ್ಚಿಟ್ರಪ್ಪ ಅಂದ್ರೆ ಅದು ಏನಾರು ಇಟ್ಟಾರ ಅಂತ ತಿಳ್ಕೊಂಡಕ್ಕೆ ಸುಮ್ಮನೆ ಕೊಡಂಗಿಲ್ಲ. ಹುಡುಗರು ಭಾಳ ಇದು ಇರ್ತಾವೆ. ಮುದ್ದಾಮ ನೀವು ಮುಚ್ಚಿಟ್ರಪ್ಪ ಅಂದ್ರೆ ಇದು ಯಾಕೆ ಮುಚ್ಚಿಟ್ಟಾರ, ಏನು ಮಾಡ್ಯಾರ, ಅದನ್ನು ತೆಗೆದು ಆ ಹುಡುಗರು ನೋಡಿದ್ರು ಇದು ಹಣ್ಣು ಇದ್ದಂಗೆ ಅದ, ತಿನ್ಬೇಕಂದ್ರೆ ಅವ್ರು ಗುರುಗಳು ಹೋಗ್ಯಾರ ತಿನ್ಬೇಕಂದ್ರೆ ಅವ್ರು ಕೊಯ್ಲಕತ್ತಿದ್ರು. ಕೊಯ್ದಕ್ಕೆ ನಿಂಗೆ ಕೊಳಕ್ಕೆ ಕೈ ಹಾಕಿದ್ರು, ಅಂಟ್ಕೋಗಿ ಬಿಡ್ತಾನೆ ಇಲ್ಲದು, ಬಿಡ್ಲಿಲ್ಲ ಅದು. ಜಿಗಟ್ಟು 3-4 ಹುಡುಗರು ಬರೀ ಒಳಗೆ ಕೈ ಹಾಕೋದು, ಜಿಗಟ್ಟು ಪೂರ ಹಿಂಗೆ ಕೈ ಹಿಂಗೆ ಮಾಡ್ಲಕ್ಕೆ ಬರಲ್ಲದಂಗೆ ಆಗ್ಯದ. ಅಪ್ಪೋರು ನಾವು ವಾಕಿಲಿಂದ ಬಂದೀವಿ, ಏನು ಮಾಡಕತ್ತಾರ ನೋಡ್ರಿ ಬಸವಾನಂದ್ರ ಅಂದರು.
ಅಪ್ಪೋರ ಯಾರೋ ಪಣಸಿನ ಹಣ್ಣು ಕಲಸಿನ ಹಣ್ಣು ತಂದಿಟ್ಟಾರಲ್ಲ, ಈ ಹುಡುಗರು ಕೊಯ್ ತಿನ್ಬೇಕಂದಾರ ಕೈ ಒಳಗೆ ಹಾಕ್ಯಾರ, ಆದ್ರೆ ಕೈನೇ ಬಿಡಾಕ್ ತಯಾರಿಲ್ಲ, ಅದು ಜಿಗಟಾಗ್ಯದ. ಹೆಂಗ್ರಿ ಇದಂದ್ರು. ಅಪ್ಪೋರ ಇದಕ್ಕೊಂದು ಉಪಾಯ ಅದ್ರಿ ಅಂದೆ ನಾನು. ಏನ್ರಿ? ಕೊಬ್ಬರಿ ಎಣ್ಣೆ ಅಥವಾ ಒಳ್ಳೆ ಎಣ್ಣೆ ಕೈಗೆ ಹಚ್ಕೊಂಡಿಕ್ಕೆರಿಂದ ಅದನ್ನು ಬಿಡಿಸಿದ್ರೆ ಮಾತ್ರ ಬಿಡ್ತದೆ, ಸುಮ್ಮನೆ ಹಂಗೆ ಹಿಡ್ಕೊಂಡ್ರೆ ಬಿಡಂಗಿಲ್ಲ ಅಂದೆ ನಾನು. ಪಾಪ ತಿಲ್ಲಕತ್ತೇವ ತಾಯಿ ಹೃದಯದವರು, ತಿಲ್ಲಿ ಒಂಜಾರು ಬಿಡಿಸಿ ಕೊಡ್ರಿ ಅಂದರು. ನಾವೊಂದಿಷ್ಟು ಕೈ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಒಂದಿಷ್ಟು ಆ ಹಣ್ಣುಗಳನ್ನು ಹಿಂಗೆ ಕೈ ಹಾಕಿ ತೆಗೆದಾಗ ಆ ಹಣ್ಣುಗಳು ಬಂದು ಹುಡುಗರು ತಿಂದು ಸಂತೋಷ ಪಟ್ಟರು. ಹಂಗ ಈ ಪ್ರಪಂಚ ಅನ್ನುವಂಥ ಜಿಗಿಟ್ನೊಳಗೆ ಸಿಗಬಿದ್ದೀರಿ. ಇಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮೃತಾನಂದ ಅಪ್ಪಂಗಳವರ ಆಧ್ಯಾತ್ಮಿಕ ಪ್ರವಚನ ಅನ್ನುವಂಥ ಎಣ್ಣೆಯನ್ನು ಹಚ್ಕೊಂಡಪ್ಪ ಅಂದ್ರೆ ನಮ್ಮ ಜೀವನ ಆನಂದ ಆಗ್ತದ, ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಆಧ್ಯಾತ್ಮಿಕ ಅದು ಇಲ್ಲಂದ್ರೆ ಯಾವುದೂ ಇಲ್ಲ, ನಿಮಗೆ ಗೊತ್ತಿರಲಿ. ಈ ಪ್ರಸಂಗದಲ್ಲಿ ನೆನಪು ಮಾಡಿಕೊಡ್ತೀನಿ ನಾನು. ಇಲ್ಲಿ ಒಂದು ಸಂಖ್ಯೆ ಐತಿ, ಒಂದು ಸಂಖ್ಯೆ. ಒಂದರ ಮುಂದೆ ಒಂದು ಸೊನ್ನೆ ಕೊಟ್ಟರೆ ಎಷ್ಟಾಗ್ತದೆ ರೀ? 10 ಆಗ್ತದೆ. ಏನು ಬಿಡ್ರಿ ಸ್ವಾಮಿಗಳು, ಇದೇನು ಭಾಳ ಕೇಳಕತ್ತೀರಿ ನೀವು. ಅದ್ರ ಮುಂದೊಂದು ಸೊನ್ನೆ ಕೊಟ್ಟರೆ ಎಷ್ಟಾಗ್ತದೆ ರೀ? ಅದ್ರ ಮುಂದೊಂದು ಸೊನ್ನೆ ಕೊಟ್ಟರೆ ಲಕ್ಷ, 10 ಲಕ್ಷ, ಕೋಟಿ, ಹೀಗೆ ಸಾವಿರಾರು ಕೋಟಿ ಸೊನ್ನೆ ಕೊಟ್ಕೊಂತಂಗೆಲ್ಲ ಆ ಒಂದರ ಕಿಮ್ಮತ್ತು ಹೆಚ್ಚಾಕೋತ ಹೋಗ್ತದೆ. ಆ ಒಂದು ಸರಿಸಿಬಿಟ್ರೆ ಸೊನ್ನೆಗೆ ಏನಾದರೂ ಬೆಲೆ ಇದೆಯೇನ್ರಿ? ಏನು ಬೆಲೆ ಇಲ್ಲ. ಒಂದು ಅನ್ನೋದನ್ನೇ ಆಧ್ಯಾತ್ಮಿಕ, ಒಂದು ಅನ್ನೋದನ್ನೇ ಧರ್ಮ, ಒಂದು ಅನ್ನೋದನ್ನೇ ಮಹಾತ್ಮರ ಸತ್ಯದ ನುಡಿಗಳು. ಆ ಮಹಾತ್ಮರ ಸತ್ಯದ ನುಡಿಗಳು ನಮ್ಮ ಜೀವನಕ್ಕೆ ಬೆಳಕು ಚೆಲ್ತದ. ನಾವು ದರ್ಪದಿಂದ ಮೆರಿಬಾರ್ದು, ಅಹಂಕಾರದಿಂದ ಮೆರಿಬಾರ್ದು, ನಾನು ಮಾಡೀನಿ ಅನ್ನಬಾರ್ದು. ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಏಡಿಸಿ ಕಾಡ್ತದಂತ ಗೊತ್ತಿರಲಿ ನಿಮಗೆ, ಏಡಿಸಿ ಕಾಡ್ತದ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನಾ ಪೂಜೆ ಮಾಡಿನಂತೂ ಹೇಳ್ಬಾರ್ದು. ನಾವು ಆದವರು ಮುಂಜಾನೆ ಎದ್ದು 4 ಗಂಟೆ ಯಾರು ಉಪಕಾರಕ್ಕೆ ಮಾಡಕತ್ತಪ್ಪ ಪೂಜೆ? ನಿನ್ನ ಆತ್ಮ ಕಲ್ಯಾಣಕ್ಕೆ ನೀ ಮಾಡ್ಕೊಳಕತ್ತಿದ್ದೆ, ನಿನ್ನ ಸಲುವಾಗಿ ನೀ ಮಾಡ್ಕೊಳಕತ್ತಿದ್ದಿ. ಮಾಡಿದೆ ನೆನ್ನದಿರ ಜಂಗಮಕ್ಕೆ, ನಾನು ಕೊಟ್ಟೀನಿ ಅನ್ನಬಾರದು ಸಮಾಜಕ್ಕೆ. ಜಂಗಮ ಅಂದ್ರೆ ಸಮಾಜ, ಜಂಗಮ ಅಂದ್ರೆ ಅರಿವು ಆಚಾರ ಉಳ್ಳಂತ ಮಾನುಭಾವ. ಕೊಟ್ಟೀನಿ ಅನ್ನಬಾರ್ದು. ಮಾಡಿದೀನಿ ಎಂಬುವುದು ಮನದಲ್ಲಿ ಒಳೆಯದಿದ್ದಡೆ. ನಾ ಮಾಡೀನಿ ಅಂತ ತಿಳ್ಕೊಂಡು ಕೆರಂದ ಮನಸ್ಸಿನಾಗ, ಬಾಯಿಲೆ ಅಲ್ಲ. ಭಾಳ ಮಂದಿ ನಾ ಮಾಡೀನಿ ಅಂತಿರ್ತೀವಿ. ಮನದಲ್ಲಿ ಒಳೆಯದಿದ್ದಡೆ ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವ. ಮನಸ್ಸಿನಾಗ ಬರಲಿಲ್ಲ ಅಂದ್ರೆ ಪರಮಾತ್ಮ ಬೇಡಿದನ್ನ ಕೊಡ್ತಾನ. ಅದಕ್ಕಾಗಿ ಒಬ್ಬವ ಇದ್ದ, ನಿಮ್ಮೂರು ಸುದ್ದಿ ಅಲ್ರಪ್ಪ, ಆ ಕಡೆ ಸುದ್ದಿ ಹೇಳ್ತೇನೆ ನಾನು. ಆ ಕಡೆ ಭಾರಿ ನಾ ಅಂತಿದ್ದ. ಅದ ಒಂದು ಗಾದೆ ಮಾತೈತಿ, ನಿಮ್ಮ ಕಡೆ ಅಂತಾರೆ ಬಿಡು, ಊರದವ್ರು ಊರಾಗಿರಂಗಿಲ್ಲಂತ, ಮೆರೆದವ್ರು ಕೆರೆಯಾಗಿರಂಗಿಲ್ಲ ಅಂತ ಐತೆ. ನಿಮ್ಮ ಕಡೆನೂ ಗಾದೆ ಮಾತಿದ್. ನಾವು ಉರಿಬಾರ್ದು ಮತ್ತೆ ಮೆರಿನೂ ಬಾರ್ದು, ಯಾರೂ ಮೆರಿಬಾರ್ದು. ಎಲ್ಲರ ಅಂತರಂಗದಲ್ಲಿ ನಾವೇನಪ್ಪ ಅಂದರೆ ಅವರ ಅಂತರಂಗಕ್ಕೆ ಬೇಕಾಗಿ ಬದುಕಬೇಕು. ಏನು ಉರಿದ ಆದರೆ ಏರಿದ್ದೊಂದಿನ ಇಳಿಯಬೇಕು. ಯಾರು ಏರಲ್ರಕ್ಕೆ ಏರ್ಯದ ಪಟ ಅಂದ್ರೆ ಅದು ಇಳಿಸ್ತಾರಂತ ತಿಳ್ಕೊಬೇಕು. ನಾವು ಮ್ಯಾಲ ಹೋಗ್ಯದಂದ್ರೆ ಅದು ಇಳಿತದಂತ ತಿಳ್ಕೊಬೇಕು. ಅದನ್ನು ಗಾಳಿಪಟ ಮ್ಯಾಲ ಆರ್ತದ, ದಪ್ಪ ಅಂತ ಕೆಳಗೆ ಬೀಳ್ತದ ನೋಡ್ರಿ. ನೀವು ಅಲ್ಲೇ ಇರಲ್ಲ, ಅದು ಬೀಳಬೇಕದು. ಹಂಗ ಒಂದು 60 ವರ್ಷ 70 ವರ್ಷ ಏನು ದರ್ಪದಿಂದ ಬದುಕಿದ ಯಾರೂ ಕಣ್ಣ ಕಾಣಲಿಲ್ಲ ಅವನಿಗೆ. ಎಲ್ಲ ನಂದೇ ನಡಿಬೇಕಂದ. ಇದು ಏನಿದ್ರದ್ದು ನೋಡ್ರಿ, ಚಲೋ ಮಾಡಿದ್ರಪ್ಪ ಅಂದ್ರೆ ಯಪ್ಪ ಪುಣ್ಯಾತ್ಮ ಇನ್ನೂ 4-9 ಬದುಕಬೇಕು. ನೀವು ಹೆಣ್ಮಕ್ಳು ಭಾಳ ಚಂದ ಅಂತಿದ್ರು, ಬಾಯಾಗ ಮಣ್ಣು ಹಾಕ್ಲಿ ಎಂತೆಂಥವ್ರಿಗೆ ಬರ್ತದೆ, ಇದಕ್ಕೆ ಯಾಕೆ ಬರ್ಬೇಡದ? ಹಿಂಗೆ ಬದುಕೋದಲ್ಲ ಮನುಷ್ಯ. ಏನಪ್ಪ ಪುಣ್ಯಾತ್ಮ ಅಂತ ಬದುಕಬೇಕು. ಎಲ್ಲರೂ ಹೆಣ್ಮಕ್ಳು ಇದ್ರು, ಬಾಯಾಗ ಮಣ್ಣು ಹಾಕ್ಲಿ ಯಾವಾಗಾರ ಹೊತ್ಕೊಂಡು ಹೋಗೋದು ಬರ್ತದಕ್ಕೆ ಅಂತ ಬೈತಿದ್ರು. 80 ವರ್ಷ ಆಗಿತ್ತು, ಏರಿದ ಪಟ ಕೆಳಗೆ ಬಿತ್ತು, ಇಳಿತು. 4 ಮಂದಿ ಕರೆದ, ಊರನವ್ರಿಗೆ ಕರೆದ, ನೋಡ್ರಪ್ಪ ನನಗೆ ಈಗ ಬುದ್ಧಿ ಬಂದದ ಅಂದ. ಯಾವಾಗ ಬುದ್ಧಿ? ಕೊನೆಗೆ ಬುದ್ಧಿ ಬರಲೇಬೇಕು ಎಲ್ಲರಿಗೂ. ನಂದು ವಯಸ್ಸಾಯಿತು, ನಾನು ಭಾಳ ದರ್ಪದಿಂದ ಮೆರೆದೆ, ನನಗೆ ಗೊತ್ತಾಗ್ಲಿಕ್ಕತ್ತದ. ನಿಮ್ಮನ್ನು ಯಾರು ನನ್ನ ಕಣ್ಣಾಗ ಕಾಣಲಿಲ್ಲ, ಬರೇ ನಾನು ಮಾಡೀನಿ, ನನ್ನಿಂದಲೇ ಎಲ್ಲ ನಡಿಬೇಕಂತ ತಿಳ್ಕೊಂಡು ಕೆರಂದ ನಾನು ಬದುಕಿದೆ. ಆದರೆ ಇವತ್ತು ನನಗೆ ಗೊತ್ತಾಗ್ಯದ, ದಯವಿಟ್ಟು ನನಗೆ ಕ್ಷಮಾ ಮಾಡ್ರಿ ಅಂದ.
ದಯವಿಟ್ಟು ಕ್ಷಮೆ ಮಾಡ್ರಿ. ಆಯ್ತು ರೀ, ಮತ್ತು ಇವಾಗಾರ ಬುದ್ಧಿ ಬಂದದ್ರ ಆಯ್ತು ಕ್ಷಮೆ ಮಾಡಿದ್ವಿ ಅಂದರು. ಅಲ್ರಿ ಕ್ಷಮೆ ಮಾಡಿದಿರಲ್ಲ ನೀವು? ಹೌದು ಮಾಡಿದ್ದೀವಿ, ನನ್ನೊಂದು ಮಾತು ನಡೆಸ್ಕೊಡ್ಬೇಕಲ್ಲ ನೀವು ಅಂದರು. ಏನು ಹೇಳ್ರಿ ಪಾಪ, ಸಾಯೋ ಕಾಲಕ್ಕೆ ಬುದ್ಧಿ ಬಂದ ನಿಮಗೆ ನಡೆಸ್ಕೊಡ್ತೀವಿ. ನಾಳೆ ನಾನು ಸಾಯೋ ಕಾಲಕ್ಕೆ ನೀವು ಯಾರೂ ಹೂವಿನಾರ ತರಬೇಡ್ರಿ. ಸತ್ ಮೇಲೆ ಹೂವಿನಾರ ತರ್ತಾರಿಲ್ರಿ, ಹೂವಿನಾರ ತರಬೇಡ್ರಿ. ಮತ್ತು ಏನು ತರಬೇಕ್ರಿ? ಏನಿಲ್ಲ, ನನ್ನ ಆಸೆ ಐತಿ ಇಡೀ ಊರ ಮಂದಿ ಏಕಕಾಲಕ್ಕೆ ಬಂದು ನನಗೆ ಮಳೆ ಹೊಡಿಬೇಕ್ರಿ ಅಂದರು. ಭಾಳ ಚಲೋ ಆಯ್ತು ತೊಗೊಂಡ್ರು ಮನುಷ್ಯನಾಗ ಅವ್ರು. 4 ದಿನ ಸತ್ತ ಇಡೀ ಊರ ಮಂದಿನೇ ಬಂದು ಏನು ಮಾಡಿದ್ರಿ, ಇದ್ರ ತಲೆನೇ ಸರಿ ಇಲ್ಲ ಅಂತ ತಿಳ್ಕೊಂಡು ತಲೆಯಾಗ ಮಳೆ ಹೊಡೆಯಕತ್ತಿದ್ರು. ಇದು ಕಣ್ಣ ಚಲೋ ಇಲ್ಲಿದ್ರು, ಕಣ್ಣಾಗ ಮಣ್ಣು ಹಾಕ್ಲಂತ ತಿಳ್ಕೊಂಡು ಕಣ್ಣಾಗ ಮಳೆ ಹೊಳಿತಿದ್ರು. ಇದು ಕೈ ಒಂದರನ ಚಲೋ ಕೆಲಸ ಮಾಡ್ಯದ, ಬರೇ ಪಾಪದ ಕೆಲಸ ಮಾಡಿದ ಅಂತ ತಿಳ್ಕೊಂಡಕ್ಕೆ ಕೈ ಮಳೆ ಹೊಡಿತಿದ್ರು. ಇದರ ಕಾಲು ಚಲೋ ದಿಕ್ಕಿಗೆ ಹೋಗಲಿಲ್ಲ, ಮಹಾತ್ಮರ ಪ್ರವಚನ ಕೇಳಲಿಲ್ಲ, ಒಳ್ಳೆ ಕಡೆ ಹೋಗಲಿಲ್ಲ, ಬರೇ ಕೆಟ್ಟ ಕಡೆನೇ ಹೋಗ್ಯದ ಅಂತ ತಿಳ್ಕೊಂಡು ಕಾಲಿಗೆ ಮಳೆ ಹೊಡಿತಿದ್ರು. ಇಡೀ ಶರೀರ ತುಂಬ ಎಲ್ಲ ಮಳೆ ಹೊಡೆದಿದ್ರು. ಸುಮ್ಕೊಡ್ರಿ ದೇವ್ರದು. ಕಾಲಿನ ತುಂಬ ಎಲ್ಲ ಮಳೆ ಹೊಡೆದಿದ್ರು, ಇಡೀ ಶರೀರ ತುಂಬ ಎಲ್ಲ ಮಳೆ ನಾಟಿತ್ತು. ಸಾಯಂಕಾಲ ಆಗಿತ್ತು, ಆನಂದವಾಗಿರ್ರಿ, ಮಸ್ತ್ ತಿರುಗಾಡ್ಲಿ ಸ್ವಚ್ಛ ನೋಡ್ರಿ. ಆ ಮಗುವಿನಂತ ಮನಸ್ಸು ಬೇಕು ನಮಗೆ. ಸಾಯಂಕಾಲ ಆಗಿತ್ತು, ಪೊಲೀಸರ ಗಾಡಿ ಬಂತ್ರಿ, ವ್ಯಾನ್ ಬಂತು, 2 ವ್ಯಾನ್. ಅವ್ರೆಲ್ಲ ಕೈಯಾಗ ಬೇಡಿ ಹಿಡ್ಕೊಂಡು ದಡ ಕೆಳಗೆ ಇಳಿದ್ರು. ಯಾಕ್ರಿ ಅಂತ ಕೇಳಿದ್ರು. ಇಲ್ಲ, ಈ ವ್ಯಕ್ತಿ ಅನ್ನದಾನಲ್ಲ ಸತ್ತಾನಲ್ಲಿ ಇವ ಸಾಯೋದಕ್ಕಿಂತ 4 ದಿನ ಮೊದಲ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟು ಸತ್ತಾನ. ಏನಂತ ಅರ್ಜಿ ಕೊಟ್ಟಾನ್ರಿ? ನಾ ಸುಮ್ಮನೆ ಸಾಯಂಗಿಲ್ರಿ, ಇಡೀ ಊರು ಮಂದಿ ನನಗೆ ಮಳೆ ಹೊಡೆದು ಕೊಂದಿರ್ತಾರೆ ನೋಡ್ರಿ ಅಂತ ಅರ್ಜಿ ಕೊಟ್ಟಾನ. ಅದಕ್ಕೆ ಒಟ್ಟು ಮಂದಿ ಪೊಲೀಸ್ ನಡ್ರಿ, ಪೊಲೀಸ್ ಹತ್ತಿರ ಗಾಡಿ ಅಂದ್ ಇಡೀ ಊರು ಮಂದಿ ಏನು ಮಾಡಿದ್ರು, ಪೊಲೀಸ್ ಸ್ಟೇಷನ್ದಾಗ ಹಾಕೋದ. ಒಬ್ಬನೇ ಎಣ ಒಯ್ಯೋದಕ್ಕಿಲ್ಲ. ಇದಕ್ಕೆ ಬದುಕಂತಾರೇನು? ಇದ್ದಾಗಲೂ ಸುಖ ಮಾಡಲಿಲ್ಲ, ಹೋಗ್ಬೇಕಾದ್ರೂ ಇಡೀ ಊರ್ ಮಂದಿಗೆ ಪೊಲೀಸ್ ಸ್ಟೇಷನ್ ಕಾಯ್ಕ್ ಹೋದ. ಇದು ಬದುಕಲ್ಲ, ಇದು ಜೀವನ ಅಲ್ಲ. ಅದಕ್ಕಾಗಿನೇ ಕವಿ ಹೇಳ್ತಾನ, ಏ ಮಲ್ಲಿಗೆ ಹೂವೆ ನೀನೆಂತ ಕಾಕಡ, ನೀನೆಂತ ಪಾಕಡ, ಅರಳಿ ಬಿಟ್ಟಿ ಗಡಗಡ, ಉದುರಿ ಬಿಟ್ಟಿ ಬಡಬಡ, ಒಂದು ದಿನದ ಜೀವನ ಆದರೂ ನೀನು ಪಾವನ, ನನ್ನ ಮನೆಯ ನಂದನ ನಿನಗೆ ನನ್ನ ವಂದನ. ನಿಮ್ಮ ಕೈ ಇದ್ರು ಹೂವಿಗೊಂದು ಚಪ್ಪಾಳೆ ತಟ್ರಿ. ನಮ್ಮ ಬದುಕು ಹೂವಿನಂತ ಬದುಕಾಗಬೇಕು. 5 ದಿನ ಬದುಕಿದಡೇನು, 4 ದಿನ ಬದುಕಿದಡೇನು, 3 ದಿನ ಬದುಕಿದಡೇನು, 2 ದಿನ ಬದುಕಿದಡೇನು, ಮಹಾತ್ಮರ ಸಂಘದಲ್ಲಿ ಲೇಸನಿಸಿಕೊಂಡು ಒಂದು ಕ್ಷಣ ಬದುಕು ಕಂಡ ಮನ, ನಿನ್ನ ಜೀವನ ಸಾರ್ಥಕತೆ ಆಗ್ತಂತ ತಿಳ್ಕೊಂಡ ಮಹಾತ್ಮರು ಹೇಳ್ಯಾರ. ಸಮಯ 7 ಗಂಟೆ ಆಗ್ತಾ ಇದೆ. ನಾಳೆ ಬನ್ನಿ, ಅಪ್ಪವ್ರು ಬಂದೇ ಬರ್ತಾರ. ನಿಮಗೆಲ್ಲ ಅಪ್ಪವ್ರ ಪ್ರವಚನಕ್ಕೆ ಬರ್ಬೇಕಂತ ಇಚ್ಛೆ ಐತಿಲ್ಲ? ಸಂಕಲ್ಪ ಮಾಡ್ರಿ, ಎಲ್ಲರೂ ಸಂಕಲ್ಪ ಮಾಡ್ರಿ. ನಾಳೆ ದಿನ ಪೂಜ್ಯರು ಬರಬೇಕು. ನಮ್ಮೂರಾಗ ಅಪೂರ್ಣ ಆಗಬಾರ್ದು. ಇದು ನಾಳೆ ಬರ್ತಾರವ್ರು. ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಮಠದಾಗ ಭಾಳ ಒಂದು ಅನಿವಾರ್ಯ ಕಾರ್ಯ ಬಾವುಳ್ಯಗಳಿಂದ ಇವತ್ತು ಬರೋಕ್ಕಾಗಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಮತ್ತೆ ಇವತ್ತು ಅಪ್ಪವ್ರು ಬಂದಿಲ್ಲ ಅಂತ ತಿಳ್ಕೊಂಡು ನಾಳೆಗೆಲ್ಲ ಬಿಡಬೇಡ್ರಿ. ನಾಳೆ ಖಂಡಿತವಾಗ್ಲೂ ಬಂದೇ ಬರ್ತಾರ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಿಂಗೆ ಅರ್ಕ ಕೂಡಬಾರ್ದು. ನೀನು ಎಲ್ಲ ಅಸ್ತಿಸ್ತು ಕಾಣಿಸ್ತದ ಮಹಾತ್ಮರಿಗೆ, ಹಿಂಗೆ ಕಾಣಬಾರ್ದು. ಭಾಳ ಶಿಸ್ತಲಿಂದ ನೀವೆಲ್ಲ ಕುಳಿತುಕೊಂಡು ಮಹಾತ್ಮರ ಪ್ರವಚನವನ್ನು ಆಲಿಸಿ ನಿಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಒಂದು 2 ನಿಮಿಷಗಳ ಕಾಲ ಎಲ್ಲರೂ ಏನಪ್ಪ ಅಂದರೆ ನೇರವಾಗಿ ಕುತ್ಕೊಳ್ರಿ ಎಲ್ಲರೂ ಹೇಳ್ರಿ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ. ಕಣ್ಣನ್ನು ಮುಚ್ಚಿ ಎಲ್ಲರೂ ನೇರವಾಗಿ ಕುತ್ಕೊಳ್ರಿ, ಮಂತ್ರ ಹೇಳ್ರಿ. ಮಂತ್ರದಲ್ಲಿ ಅದ್ಭುತವಾದ ಶಕ್ತಿ ಇದೆ. ಕಣ್ಣು ಮುಚ್ಚರಿ. ಅಂತರ್ಮುಖಿ ಸದಾ ಸುಖಿ. ಕಣ್ಣು ಮುಚ್ಚಬೇಕ್ರಿ, ನೇರವಾಗಿ ಕುತ್ಕೊಳ್ರಿ ನಿಮ್ಮ ಸಲುವಾಗಿ. ಶಿವಾಯ ನಮ ಓಂ, 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 ಶಿವಾಯ ನಮ ಓಂ,
ಶಿವಾಯ ನಮಃ ಓಂ 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 ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ.